ತೋರುವುದು ದೂಷಕುನ ತೋರುವುದು ದೂಷಕುನ ಯಾರ ಕೇಳಿಯೇ ನಮಸ್ತೆ ಶತ್ರುಘ್ನ ಯಾರ ಕೇಳಿಯೇ ನಮಸ್ತೆ ತೋರುವುದು ದೂಷಕುನ ನರಿಗಳಲ್ಲಿ ಕೂತಿಹವು ಬಿರುಸಿನಿಂದ ಗಾಳಿ ಬೀಸೆ ಶತ್ರುಘ್ನ ನರಿಗಳಲ್ಲಿ ಕೂತಿಹವು ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ನರುಗಳನ್ನು ಅಗ್ನಿ ಸುಡಲು ಬರೀತೇನೋ ಕಾಣದಂತೆ ಬರೀತೇನೋ ಕಾಣದಂತೆ ತೋರುವುದು ದೂಷಕುನ ಯಾರ ಕೇಳಿಯೇ ನಮಸ್ತೆ ತೋರುವುದು ದೂಷಕುನ ಶತ್ರುಘ್ನ ಅಣ್ಣ. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಹೌದು ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ಕೇಕೆ ನಗರಕ್ಕೆ ನಮ್ಮ ತಂದೆಯವರು ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಅಣ್ಣ, ಅದೇನಂತ ವೇದನೆ ನನಗೆ ತಿಳಿಸಬಾರದೆ? ಶತ್ರುಘ್ನ, ನನಗೊಂದು ದುಸ್ವಪ್ನವಾಯಿತು. ವಿಶ್ರಾಂತಿಗೊಂದು ಸಂಚರಿಸುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಭರತ ನನ್ನನ್ನು ಕಾಪಾಡಲಾರದೆ ಎಂದು ಕೂಗಿಕೊಂಡನು. ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು ಬಹುದೂರ ಓಡಿದೆನು ಶತ್ರುಘ್ನ. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ತಂದೆಯವರು ಕಣ್ಮರೆಯಾದರು ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಏಕೆ ಹೀಗಾಯಿತು? ಅಲ್ಲದೆ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ, ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ, ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಶತ್ರುಘ್ನ, ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನೇ ಇರಬಹುದು ಶತ್ರುಘ್ನ? ಅಣ್ಣ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ದುರ್ಬಲವನ್ನು ತಂದೊಡ್ಡುಕೊಂಡು ವ್ಯಥೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರುಪ್ರವೇಶ ಮಾಡೋಣ. ವಿಷಯವು ತಾನಾಗೇ ತಿಳಿಯುವುದು. ಅದೇ ಶತ್ರುಘ್ನ, ಹೋಗೋಣ. ಘೋರ ಮಾತ ವೃದ್ಧ ಕಪಿಯೋ ಘೋರ ಮಾತ ವೃದ್ಧ ಕಪಿಯೋ ದಾರಿಯನ್ನು ಮುಟ್ಟುತ್ತಿಹದು ದಾರಿಯನ್ನು ಮುಟ್ಟುತ್ತಿಹದು ಮಾರಿ ಊರಗ ಅಡ್ಡ ಬರಲು ಬಾರಿ ಊರಾಗ ಅಡ್ಡ ಬರಲು ಬರೀತೇನೋ ಕಾಣದಾಯ್ತೆ ಬರೀತೇನೋ
ಶತ್ರುಘ್ನ, ನಡೆ ಪುರಪ್ರವೇಶ ಮಾಡು. ನಡೆ ಅಣ್ಣ. ಪಾಪಿಯಾದ ಮಂತ್ರಿ, ನಿನ್ನ ಮಾತನ್ನು ಕೇಳಿ ನಾನಿಂದ ಮೋಸ ಹೋದಿನಿ. ನನ್ನ ಕೈಯಾರೆ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡೆನೆ. ಪ್ರಾಣೇಶ್ವರ, ನಿಮ್ಮ ಮಾತಿನ ಮರ್ಮವನ್ನು ನಾನು ಅರಿಯದೆ ಹೋದೆ. ನಾಗೈದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಈ ಮನೆಯನ್ನು ಬೆಳಗಬೇಕಾದ ನಾನು ಈ ಮನೆಯ ಸರ್ವನಾಶಕ್ಕೆ ಕಾರಣನಾದೇನೆ. ಅಮ್ಮ 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 ಅಮ್ಮ. ಶತ್ರುಘ್ನ, ಇದೇನಿದು? ನಾವು ಬಂದಳನ್ನು ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ. ಅಮ್ಮ ಅಮ್ಮ. ಓ, ಇಲ್ಲೇ ಇರುವೆಯೇ ತಾಯಿ? ಇದು ನಮಸ್ಕರಿಸು. ನಿಮಗೆ ಮಂಗಳವಾಗಲಿ ಕುಮಾರ್. ಏನು ತಾಯಿ, ನಿನ್ನ ಈ ಮುಖವನ್ನು ನೋಡಿದರೆ ಈ ಅಯೋಧ್ಯೆ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಿ? ರಾಮ ಲಕ್ಷ್ಮಣರಲ್ಲಿ? ಸೀತಾಮಾತೆಯಲ್ಲಿ? ಅವರೆಲ್ಲಿ ತಾಯಿ, ಅವರೆಲ್ಲಿ? ಕುಮಾರ್, ಆ ವಿಚಾರವನ್ನು ನಾನೇನೆಂದು ಹೇಳಲಿ ಕಂದ. ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಪರಲೋಕ ಸೇರಿದ ಕುಮಾರ. ಕಂದ, ಜನಕ ತಾಯಿ, ಕುಮಾರ, ಜನಕನ ಮರಣಕ್ಕೆ ಕಾರಣವೇನು? ನಾನೇ ಕುಮಾರ, ನಾನೇ ಕಾರಣ. ನೀನು ಹೇಗೆ ಕಾರಣಳಾದೆಯಮ್ಮ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿರು. 1ನೇ ವರಕ್ಕೆ ಶ್ರೀರಾಮಚಂದ್ರನೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ
ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಪರಲೋಕ ಸೇರಿದರು ಮಗನೇ. ಜನಕ, ಅರಣವನಿ ನಮ್ಮನ್ನು ತೊರೆದು ಹೋದೆಯ ಜನಕ, ನಮ್ಮನ್ನು ತೊರೆದು ಹೋದೆಯ ಅರಣವನಿ ಜನಕ, ಅರಣವನಿ ಕುಲದಲ್ಲಿ ಮಾನ್ಯತೆ ನೆಲೆಸಿ ಮಾನವಲೋಕದಲ್ಲಿ ಕೀರ್ತಿಯ ಬೆಳೆದೆ. ರಘುವಂಶ ಕುಲದಲ್ಲಿ ಮಾನ್ಯತೆ ನೆಲೆಸಿ ಮಾನವಲೋಕದಲ್ಲಿ ಕೀರ್ತಿಯ ಬೆಳೆದೆ. ಮಾದೆದು ರಾಮೆಗೆ ಒಲೆಯಾದೆ. ನಮ್ಮನ್ನು ತೊರೆದು ಹೋದೆಯ ಜನಕ, ನಮ್ಮನ್ನು ತೊರೆದು ಹೋದೆಯ. ಜನಕ, ಇದು ಇರುವವರಿಗೆ ನಿಮಗೆ ನಮಸ್ಕರಿಸುವೆನು. ಅಮ್ಮ, ನೀನು ಅದೆಷ್ಟು ಕ್ರೂರಿ ತಾಯಿ. ರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮಚಂದ್ರನ ನಾರು ಮುಡಿಯನ್ನು ಹುಟ್ಟು ಜಟಾವಲ್ಕಲಧಾರೆಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಸಂದೇಹವೇ? ದಶರಥನ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಇಲ್ಲ ಇಲ್ಲ. ಅಯ್ಯೋ, ಎಂತ ಮಾರಿ ಉದರದಲ್ಲಿ ಮನುಜನು ಉದ್ಭವಿಸುವ, ಎಂತ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿಯಾದನೆ. ಅಮ್ಮ, ಯಾವ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹರ್ಹಳೆ. ವಂಶನಾಶನ ಎಂಬ ತಳಹದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ತದ ಕೆಳಗೆ ನನ್ನನ್ನು ಸಂತೈಸಿ ಕುಳ್ಳಿರಿಸಿ ನನ್ನನ್ನು ಸಂತೈಸಲು ಮನ ಮಾಡಿದ್ದೇಕೆ ತಾಯಿ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯದಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತರ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಏನು ಮಾಡಲಿ? ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕೊಳವನ್ನು ಶಮನ ಮಾಡಿಕೊಳ್ಳುವೆನು. ಅಣ್ಣ,
ಕೈದವಳೆ ಮಲೆಯ ಪಲ್ವನು ಮಾಡಿದನೆ ನೀತಿವಂತನು ನೀನು ಬೆಂಬಲವೇ ಏಕೋ ನೀತಿವಂತನು ನೀನು ಬೆಂಬಲವೇ ಏಕೋ ಮಲೆಯ ಪಲ್ವನೆ ಮಾಡಿದನೆ ಮಾಡಿದನೆ ಮಾಡಿದನೆ. ಅಣ್ಣ, ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದು ತರುತ್ತಿದ್ದೆ. ನಡಿ, ಪ್ರವೇಶ ಮಾಡು. ಕುಮಾರ್, ಮಗು ಭರತ, ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳಿತಿಗಾಗಿ ಅಲ್ಲವೇ? ನನ್ನ ಮಾತನ್ನು ಕೇಳಿಕಂದ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು. ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡು. ಏನು, ನಾನು ಪಟ್ಟಾಭಿಷಿಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ತೆರಳು ಅವಲಕ್ಷಣಗಳಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವೋ. ಸೌಮಿತ್ರಿಗೊದಗಿದ ರಾಮ ಸೇವ ಭಾಗ್ಯ, ಪಾಪಿ ಭರತನ ಪಾಲಿಗೆ ಬರದಾಯಿತೇ. ರಾಮ ರಾಮ ರಾಮ. ಏನು, ನಾನು ಪಟ್ಟಾಭಿಷಿಕ್ತನಾಗಬೇಕೆ? ರಾಮಚಂದ್ರನ ನಗರದಿಂದಾಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯಾಗಿ ಮಾಡಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖವಲೋಕನವೇ ನನಗೆ ಅಸಹ್ಯ. ನಡೆ ಶತ್ರುಘ್ನ, ಹೋಗೋಣ. ಕುಮಾರ, ಮಗು ಭರತ, ಅಯ್ಯೋ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ. ಪುರದ ಜನರಹಳು ಮುಗಿಲು ಮುಟ್ಟುತ್ತಲಿಹುದು. ರಾಘವನ ನಾವೆಂದು ನೋಡುವೆವೋ ಎಂದು. ಪುರದ ಜನರಹಳು ಮುಗಿಲು ಮುಟ್ಟಿತ್ತಲಿಯುವುದು. ರಾಘವನ ನಾವೆಂದು ನೋಡುವೆವೋ ಎಂದು. ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು. ರಾಜಬೀದಿಯಲ್ಲಿಂದು
ಪ್ರಜೆಗಳ ಶೋಕ ಕಂಡು ತಲ್ಲಣಿತಿ ಮೌನದಲ್ಲಿ ನಿಂತ ರಾಘವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪ್ರಜೆಗಳು ಗೋಳಾಡುತ್ತ ಕಣ್ಣೀರಿಡುತ್ತ ರಾಘವನ ಪಾದಕೆರೆಗಳು. ರಾಘವನು ಪ್ರಜೆಗಳೇ, ಪುರದ ಜನರೇ, ಮಾತು ಪಿತೃಗಳ ವಾಕ್ಯವನ್ನು ಪರಿಪಾಲಿಸುವುದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅಲ್ಲವೇ? 14 ವರ್ಷಗಳ ವನವಾಸವನ್ನು ಬೇಗ ಮುಗಿಸಿಕೊಂಡು ಬಂದು ನಿಮ್ಮನ್ನು ಕಾಣುತ್ತೇನೆ. ಅಭಯವನ್ನಿತ್ತು ಪತ್ನಿ ಸೀತಾ ಹನುಜ ಲಕ್ಷ್ಮಣನೊರಗೂಡಿ ಕಾನನಕ್ಕೆ ತೆರಳುತ್ತೀಯರು. ನಡೆನನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ಸೀತಾ, ಲಕ್ಷ್ಮಣ, ಆರಿಪುತ್ರ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೊರಡೋಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ. ಅರನ ಶಿರದಿಂದ ಹರಿವೆ, ಅರನ ಶಿರದಿಂದ ಹರಿವೆ, ಹರೆಯನ್ನು ಧರಿಸಲಾಗಮಿಸಿ ಬಂದೆ. ಅರನ ಶಿರದಿಂದ ಹರಿವೆ, ಅಮ್ಮ ಅಮ್ಮ ಅರನ ಶಿರದಿಂದ ಹರಿವೆ, ಧರೆಯನ್ನು ಧರಿಸಲಾಗಮಿಸಿ ಬಂದೆ. ಅರನ ಶಿರದಿಂದ ಹರಿವೆ, ಧರೆಯನ್ನು ಧರಿಸಲಾಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉತ್ತರಿಸಿದೆ ತಾಯೇ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉತ್ತರಿಸಿದೆ ತಾಯೇ. ನಿರುಪಮ ಚರಿತಳೆ ನಿನ್ನಯನನು ದಿನ, ನಿರುಪಮ ಚರಿತಳೆ ನಿನ್ನಯನನು ದಿನ, ನಿರುಪಮ ಚರಿತಳೆ ನಿನ್ನಯನನು ದಿನ, ನಿರುಪಮ
ವರಗಂಗೆ ವರಗಂಗೆ ಗಂಗಾ ಮಾತೆ ಅಮೃತ ವರ್ಷಿಣಿ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಯಿ. ನಿಜ ಸೀತಾ, ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಸದಾ ಅಮೃತ ವರ್ಷಿಣಿ. ರಾಮ ಸೀತಾ, ಲಕ್ಷ್ಮಣ, ಅದು ಗುಹರಾಜನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ 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 ಕವಿತ ಕವಿವಾಜ ಮಧುಕರಾಂತ ಕವಿತ ಕವಿವಾಜ ಮಧುಕರಾಂತ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಉಪ ನಿನ್ನ ನಾಮ ಜಪ ಮಾತ್ರದಿಂದ 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 ಭವನ ಶವೈ ಬಹುರಯ್ಯ ರಾಮ ಪವನ ಶವಾಯಿ ಬಹುದಯ್ಯ ರಾಮ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಪ್ರಭು ರಾಮಚಂದ್ರ, ನಮಸ್ಕರಿಸುನು ದೇವ. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಪರಮಾತ್ಮ, ನಿನ್ನ ಅನುಗ್ರಹ ಆಶೀರ್ವಾದದಿಂದ
ನಾವೆಲ್ಲರೂ ಕ್ಷೇಮನಿದ್ದೀರಿ ದೇವ. ಆದರೆ ನಿಮ್ಮ ಒಯ್ಗಿದ 14 ವರ್ಷದ ವನವಾಸನ ವಾರ್ತೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಸಹಿಸಲಾರಷ್ಟು ದುಃಖವಾಗಿದೆ ಪ್ರಭು. ಆದರೆ ತಾವಿನ್ನು ಚಿಂತಿಸಬೇಡಿ. ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರೆ ಪುರದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆನ್ನು ಬೇಡುವನು ತಂದೆ. ಗುಹನೆ, ನಿನ್ನ ಈ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವನಾದ್ದರಿಂದ 14 ವರ್ಷ ವನವಾಸದ ಅವಧಿ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನಮಗೆ ಉಪಕಾರ ಮಾಡುವುದಾದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುವುದು. ಆಹಾ ಆಹಾ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸಲು ಈ ಸುಯೋಗ ನಮಗೋಗಿತ್ತಲ್ಲ. ಆಹಾ, ನಾವೇ ಧನ್ಯರು ದೇವ, ನಾವೇ ಧನ್ಯರು ಪರಮಾತ್ಮ. ಆದರೆ ತಾವು ಮಿಥಿಲಾನ ಪಟ್ಟಣಕ್ಕೆ ಹೋಗುತ್ತಿರುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಬಂಡೆ ಸೋಕಿ ಅದು ಎಣ್ಣಾಯಿತಂತೆ. ಆದರೂ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಹರಳುಗಳು ಬಹಳಷ್ಟಿವೆ. ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ತೊಳೆದು ಪೂಜೆ ಮಾಡಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ. ಹೌದು ಪ್ರಭು. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ.
ಪಾದವನು ನಾ ಪೂಜಿಸಿ ಧನ್ಯನಾದೆನು ರಾಮ. ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕರಾಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರಾಜನ ಜಾಮಾತನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ. ಪ್ರಭು ಶ್ರೀರಾಮಚಂದ್ರ ಕ್ಷಣಕಾಲ ವಿಶ್ರಾಮಿಸಿಕೊಳ್ಳಿ, ನಾವೇನು ಸಿದ್ಧಪಡಿಸಿ ಬರುವೇನು. ಹಾಗೇ ಆಗಲಿ ಗುಹರಾಜನೇ. ಇಂದಾಂಬಿಗ ಧನ್ಯನಾದೆ ಇಂದಾಂಬಿಗ ಧನ್ಯನಾದೆ ರಾಮ ರಾಮ ರಾಮ. ರಾಮ ರಾಮ ದೇವದೇವ ನಿನ್ನಂದವ ಸಿರಿಯಂದನಿ ಪಾಲಿಸುವೆ. ದೇವದೇವ ನಿನ್ನಂದವ ಸಿರಿಯಂದನಿ ಪಾಲಿಸುವೆ. ಹಿಂದಾಂಬಿಗ ಧನ್ಯನಾದೆ ಹಿಂದಾಂಬಿಗ ಧನ್ಯನಾದೆ ರಾಮ ರಾಮ ರಾಮ. ಭವಸಾಗರ ದಾಟಿಸುವ ಇವರನ್ನೇ ದಾಟಿಸುವೆ. ಭವಸಾಗರ ದಾಟಿಸುವ ಇವರನ್ನೇ ದಾಟಿಸುವೆ. ಹಿಂದಾಂಬಿಗ ಧನ್ಯನಾದೆ ಹಿಂದಾಂಬಿಗ ಧನ್ಯನಾದೆ ರಾಮ ರಾಮ ರಾಮ. ಕಾನನ ಮಗರಿ ರಾಮ
ಅಲೆದಲೆದು ನಾವು ಅಡವಿಯೊಳಿಂದು ಅಲೆದಲೆದು ನಾವು ಅಡವಿಯೊಳಿಂದು ಬಳಲು ತಲೆರುವೆವು ದಾರಿಯು ಕಾಣದೆ ಬಳಲು ತಲೆರುವೆವು ದಾರಿಯು ಕಾಣದೆ ಎಲ್ಲಿರುವೆ ಕಾನನ ಮರಳಿ ರಾಮ ಶತ್ರುಘ್ನ, ಅಣ್ಣ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗುತ್ತಿಲ್ಲ. ಅವನನ್ನು ಕಾಣದೆ ಎದ್ದಗಿ ಹಿಂದಿರುಗುವ ಮನಸ್ಸಿಲ್ಲ. ಏನು ಮಾಡುವುದು? ಅಣ್ಣ, ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಬೇಡ. ಶ್ರೀರಾಮಚಂದ್ರನನ್ನು ಎಲ್ಲಿದ್ದರೂ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡಲೇಬೇಕು. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ಎಲ್ಲಿರುವೆ ಪ್ರಭು? ನಿನ್ನನ್ನು ಕಾಣಬೇಕೆಂದರೂ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ವಾಸುರ ನಾಮ ಸದಾ ರಾಮ ವಾಸುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಾಮ ಪಾವನ ರಾಮ ಶ್ರೀ ರಾಮ ಪರಾಮ ಪಾವನ ರಾಮ ರಾಮ ಅನಂತ ರಾಘವ ಸೀತಾ ಮನೋನಾಥ ಸೀತ ಪಾರಿಜಾತ ಸೀತಾ ಮನೋನಾಥ ಸೀತ ಪಾರಿಜಾತ ಭೂತ ಸುನೀತ ರಘುವಂಶಜಾತ ಸೋನೀತ ರಘುವಂಶಜಾತ ಶ್ರೀ ರಾಮ ಪರಾಮ ಪಾವನ ರಾಮ ಶ್ರೀ ರಾಮ ಪರಾಮ ಪಾವನ ರಾಮ ರಾಮ ಪರಂಪರಾ
ಸೀತಾ, ಹೊಸತನ ಬಯಸಿ ಲಕ್ಷ್ಮಣ, ಅತ್ತ ನೋಡು, ಎದ್ದ ಕೆಂಡೋಳಿಯು ನಭೋಮಂಡಲವನ್ನು ಮುತ್ತುತ್ತಿರುವುದು. ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರುವರು. ಹೋಗಿ ನೋಡಿಕೊಂಡು ಬಾ. ಅಣ್ಣ, ಸಹೋದರ, ಮತ್ತಾರು ಅಲ್ಲ, ದಾಯಾದಿ ಮಾಚರದಿಂದ ಬರ್ಧನೆ ಸೈನ್ಯ ಸಮೇತನಾಗಿ ಬರುತ್ತಿರನು. ಅಪ್ಪನ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಕೂಡಲೇ. ಶಾಂತನಾಗು ಸಹೋದರ, ಶಾಂತನಾಗು. ಅವನು ಕ್ಷಮೆಯಾಚನೆಯಾಗಿ ಬರುತ್ತಿರುವನು ಅಥವಾ ವಿನಾಶಕ್ಕಾಗಿ ಬರುತ್ತಿರುವನು, ತಿಳಿದು ನೋಡೋಣ. ಅಣ್ಣ, 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 ಇದು ನಮಸ್ಕಾರ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಸಹೋದರ ರಾಮಚಂದ್ರ, ಕಾಂಚನಾಭರಣವನ್ನು ಧರಿಸಿ ರತ್ನ ಸಿಂಹಾಸನವನ್ನು ಏರಬೇಕಾದ ನಿಮ್ಮನ್ನು ಈ ದಟ್ಟವಾದ ಅರಣ್ಯದಲ್ಲಿ ನೋಡುವಂತಾಯ್ತಲ್ಲಣ್ಣ. ನಾವು ಎಂತಹ ನಿರ್ಭಾಗ್ಯರು ಅಣ್ಣ. ಸಹೋದರ, ಅಣ್ಣ, ಆ ಪಟ್ಟಣ ವಾಸಕ್ಕಿಂತಲೂ ಈ ಅರಣ್ಯ ವಾಸವೇ ಹಿತಕರವೆನಿಸುವುದು. ಅದಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ ಸಹೋದರ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅದಂತಿರಲಿ, ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ತಿಳಿಯಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಸಹೋದರ ಭರತ, ಅಣ್ಣ, ಅಲ್ಲಿನ ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳು ಭರತ. ತಿಳಿಸಿಕೊಡುವೇನು ಅಣ್ಣ. ನಮಗೆ ಅಕಾರ ಉಕಾರ ಮಕಾರ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹಾಋಷಿಗಳು ಕ್ಷೇಮವೇ? ಗುರು ವಸಿಷ್ಠ ಮುನಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಮಂತ್ರಿ ಸುಮಂತರು ಕ್ಷೇಮದಿಂದಿರುವರು ಅಣ್ಣ. ಪತಿ ಎದುರಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯು ಕ್ಷೇಮವೇ? ಮಾತೆ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರು. ನವಮಾಸಗಳು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಿಂದ ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ ಭರತ? ಮಾತಾ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವಾಗಿರುವರೇ ಭರತ? ಅವರ ಕ್ಷೇಮಕ್ಕೆ ಕೊರತೆ ಏನೋ ಅಣ್ಣ. ಈಗ ಹೇಳು ಭರತ, ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರನ್ನಿದ್ದವನು
ಪುಷ್ಪರಥ ಎಂಬ ಹನವರತ ನಾಮದಿಂದ ದೇವಾಸುರರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ ಭರತ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ. ಅಂತ್ಯವಾಯಿತಣ್ಣ, ಭರತ, ಅಂತ್ಯವಾಯಿತು. ಏನು ಹೇಳುತ್ತಿರುವೆ? ಬೇಗ ಹೇಳಬಾರದೆ? ಏನಾಯಿತು ಹೇಳು ಭರತ. ನೀವು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಬಂದ ಕೂಡಲೇ ರಾಮ ಲಕ್ಷ್ಮಣ ಎಂದು ಪರಲೋಕವಾಸಿಯಾದರಣ್ಣ. ಆ, ಜನಕ! ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆನು. ಕಡೆಗೂ ನಮ್ಮ ಹಗಲಿಗೆ ದುಃಖವನ್ನು ತಾಳಲಾರದೆ ಪರಲೋಕವಾಸೆಯಾದೆಯ. ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯವು ಈ ರಾಮನ ಹಣೆಯಲ್ಲಿ ಬರೀಲಿಲ್ಲವೇ? ಜನಕ, ಭರತ, ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿರುವೆ. ನೀನೇ ಪುಣ್ಯಶಾಲಿಯಪ್ಪ. ಜನಕರ ಮರಣ ಕಾಲದಲ್ಲಿ ನಾವು ಸಹ ಬಳಿರಲ್ಲ. ಆ ಭಾಗ್ಯವು ನಮಗಿಲ್ಲವಾಯಿತಣ್ಣ. ಏನು ಭರತ, ಜನಕನ ಮರಣ ಕಾಲದಲ್ಲಿ ನೀವು ಸಹ ಅವರ ಬಳಿಯಲ್ಲಿ ಇರಲಿಲ್ಲವೇ? ಅಯ್ಯೋ, ಏ ದಶರಥ ಚಕ್ರವರ್ತಿ! 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ್ದಲ್ಲದೆ ವೀರರಾದ 4 ಜನ ಮಕ್ಕಳನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಾಯಿಗೆ ಯಾರೊಬ್ಬರೂ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತ ನಿರ್ಭಾಗ್ಯ ಪುತ್ರರು, ನಾವೆಂತಹ ನಿರ್ಭಾಗ್ಯ ಪುತ್ರರು. ಸಹೋದರ, ಅಣ್ಣ, ಹೋದ ಕಾರ್ಯಕ್ಕ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನು ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಹೋಗು ತಮ್ಮ, ಹಿಂದಿರುಗು. ಅಣ್ಣ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ನೀವೀಗಲೇ ಅಯೋಧ್ಯೆಗೆ ಬಂದು ರತ್ನ ಸಿಂಹಾಸನವನ್ನು ಹೇರಿ ಪ್ರಜೆಗಳಿಗೂ ನಮಗೂ ಆನಂದವನ್ನು ಉಂಟು ಮಾಡು ಅಣ್ಣ. ಸಹೋದರ, ಅಣ್ಣ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪುವುದಿಲ್ಲ. ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ
ನನಗೆ ವನವಾಸ. ಅದರಂತೆಯೇ ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿರುವೆನು. ಅದೂ ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕಾಗಿರುವುದು ಸಹೋದರ. ಅಣ್ಣ, ನಾನಾಗಿಯೇ ಸಂತೋಷವಾಗಿ ನಿಮಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷವೆಲ್ಲಿಂದ ಬರುವುದು ಅಣ್ಣ? ಸಹೋದರ, ಅಣ್ಣ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪುವುದಿಲ್ಲ. ಇದೇ ನಿಮ್ಮ ಕಡೆಯ ನಿರ್ಧಾರವೇ? ಹೌದು ಸಹೋದರ. ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳಿ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ನಾವು ಇಲ್ಲಿಂದ ಹಿಂದಿರುಗಬೇಕಾದರೆ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಇವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನನ್ನ ರಾಜ್ಯವನ್ನು ಆಳುತ್ತೇನೆ. ನೀವು 14 ವರ್ಷ ವನವಾಸವನ್ನು ಮುಗಿಸಿದ ಮಾರನೆಯ ದಿನವೇ ನನಗೆ ದರ್ಶನವನ್ನು ಕೊಡದೆ ಹೋದರೆ ಅಗ್ನಿ ಪ್ರವೇಶ ಮಾಡು. ಸಹೋದರ ಭರತ, ಈ ಮಾತು ನಿಮ್ಮ ಮತದಾನೆಗೂ ಸತ್ಯ ಅಣ್ಣ. ಭರತ, ಅಣ್ಣ, ನಿನ್ನ ಇಚ್ಛೆ ಇದ್ದಂತೆ ಸಂತೋಷದಿಂದ ಆಗಲಿ. 14 ವರ್ಷ ವನವಾಸದ ಮುಗಿದ ಮರುದಿನವೇ ನಿಮಗೆ ದರ್ಶನ ನೀಡುತ್ತೇನೆ. ಆಗಬಹುದೇ? ಸಂತೋಷದಿಂದ ತೆಗೆದುಕೋ ಈ ಪಾದಿಕೆಗಳನ್ನ. ಧನ್ಯರಾದವಣ್ಣ, ಧನ್ಯರಾದ. ತನ್ನೊಡಲ ತಾಪವಂ ತಡೆದೆನೆತೋ ತವಕದಿ ಬೆಳೆಸಿದ ತಾಯಿ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಆರಾಧನೆಗೈದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಭಾಗ್ಯವಿಲ್ಲ. ರಾಮ ಕಾಡು ಮರದಿ ಕಡಿದು ತುಳಿದು ಕಾಡು ಕೊಡುತ್ತಿದ್ದರು ನಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಕೆಳೆಯುಂಟೆ ಜಗದಿ. ರಾಮ ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ.
ಪಾವನ ಪರಂಧಾಮ ಶ್ರೀರಾಮ. ಲಕ್ಷ್ಮಣ, ಅಣ್ಣ, ಈಗ ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಅದೇ ಅಣ್ಣ, ಹರಿದಯ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಿ. ಅದಂತಿರಲಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ನಡೆಯಿರಿ. ಆಗಲೇ